ನೆಟ್ಟಿಗೆ ಹೋದಾರ ಪ್ರಾಣ ಬಳಸಿದ ಅದಕ್ಕೂ ಮೈಕ್ ತೆಗೆ ಬಕಾಸುರನಂತೆ ರಸ್ತೆಯಲ್ಲಿ ಚಲಿಸುವ ಟಿಪ್ಪರ್ಗಳ ಆರ್ಭಟವನ್ನ ತಡೀತೇನೆ ಅಂತ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಗೆದ್ದ ಹೊಸದರಲ್ಲಿ ಗುಡುಗಿದ್ರು. ಆದರೆ ಆ ಬಳಿಕ ಶಾಸಕರು ಮೌನಕ್ಕೆ ಶರಣಾಗಿದ್ದು ಸದ್ಯ ಟಿಪ್ಪರ್ಗಳ ಹಾವಳಿ ಕೇಳೋರೇ ಇಲ್ಲದಂತಾಗಿದೆ. ಅತಿಯಾದ ಲೋಡ್ ತುಂಬಿಕೊಂಡು ರಸ್ತೆಯಲ್ಲಿ ರಾಕೆಟ್ ವೇಗದಲ್ಲಿ ಬರುವ ಟಿಪ್ಪರ್ಗಳನ್ನು ಕಂಡು ಸಣ್ಣ ಪುಟ್ಟ ವಾಹನ ಸವಾರರು ಜೀವ ಕೈಲಿ ಹಿಡಿದು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಬ್ರಿಡ್ಜ್ ಬಳಿ ವೇಗವಾಗಿ ಬಂದ ಟಿಪ್ಪರ್ ಬೈಕ್ ಸವಾರನಿಗೆ ಹಿಂಬದಿಯಿಂದ ಜೋರಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ಡಿವೈಡರ್ಗೆ ಬಿದ್ದಿದ್ದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇದಕ್ಕೂ ಮುನ್ನ ಇದೇ ರಸ್ತೆಯಲ್ಲಿ ಟಿಪ್ಪರ್ ಒಂದಕ್ಕೆ ಮತ್ತೊಂದು ಟಿಪ್ಪರ್ ಡಿಕ್ಕಿ ಹೊಡೆದಿತ್ತು. ಪರಿಣಾಮ ರಸ್ತೆ ಪಕ್ಕದಲ್ಲೇ ಎಂಸ್ಯಾಂಡ್ ಅನ್ನ ಅನ್ಲೋಡ್ ಮಾಡಲಾಗ್ತಿತ್ತು. ಏನೋ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ. ವಿಶೇಷವಾಗಿ SP ಸಾಹೇಬರು ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ನಾವು ಸೂಕ್ತ ಕಾನೂನು ರೀತಿಯಲ್ಲಿ ಎಲ್ಲಾ ಟಿಪ್ಪರ್ ಮಾಲೀಕರುಗಳನ್ನ ಕರೆಸಿ RTO ಅವರು ಸೇರ್ಕೋಬೇಕು. ಇದಕ್ಕೆ ಬರೀ ದುಡ್ಡು ಮಾಡಕ್ ಮಾತ್ರ ಅಲ್ಲ RTO ಅವರು ಇರೋದು. ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರೆಲ್ಲ ಸೇರಿ ಇವತ್ತು DK ಶಿವಕುಮಾರ್ಗೆ ಹೇಳ್ತಾ ಇದೀವಿ, ಚಿಕ್ಕಬಳ್ಳಾಪುರದ ಹತ್ರ ಇನ್ನೊಂದು ಬ್ರಿಡ್ಜ್ ಅನ್ನು ಕಟ್ಟಬೇಕು. ಮತ್ತೆ ಯಾಕಂದ್ರೆ ಇವತ್ತು ಯುವಕರನ್ನ ಪ್ರಾಣ ತೆಗಿತಾ ಇರೋದೇ ಟಿಪ್ಪರ್ಗಳಂತ ಹೇಳಕ್ಕೆ ನಾನು ನೇರವಾಗಿ ಇಷ್ಟಪಡ್ತೇನೆ. ಇವತ್ತು ನಾನು ಕಣ್ಣು ಮುಂದೆ ಇವತ್ತು ವಿಚಿತ್ರವಾಗಿ ಫುಟ್ಬಾಲ್ ಆಡ್ದಂಗೆ ಏನು ಈ ಟಿಪ್ಪರ್ಗಳನ್ನ ಆಡ್ತಾ ಇದಾರೆ. ಈ ಸಂಬಂಧಪಟ್ಟ ಇಲ್ಲಿ ಲೋಕಲ್ ಅಲ್ಲಿ ಏನು ಒಂದು ಕೆಲವರು ಪುಡಾರಿಗರು ಇದ್ದಾರೆ, ಅವರು ಟಿಪ್ಪರ್ ಡ್ರೈವರ್ಗಳಿಗೆ ಸಪೋರ್ಟ್ ಅನ್ನು ಮಾಡಿಕೊಂಡು ಅವ್ರಿಗೆ ಗಾಂಜಾಗಳನ್ನು ಕೊಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಸೆಳೆದು ಅವರು 100-200 ಇದ್ರಲ್ಲಿ ಸ್ಪೀಡ್ ಅಲ್ಲಿ ಬಂದು ಇವತ್ತು ಯುವಕರನ್ನ ಬಲಿ ಪಡ್ತಾ ಇರೋದೇ ಈ ಚಿಕ್ಕಬಳ್ಳಾಪುರದ ಟಿಪ್ಪರ್ಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಈ ಟಿಪ್ಪರ್ಗಳನ್ನ ಕಡಿವಾಣ ಹಾಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡ್ತೀನಿ ಅಂತ ನಾವು ಇಲ್ಲ ಸಾರ್ವಜನಿಕರಿಂದ ನಾವು ಈ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಸರ್, ಈಗ ಇಲ್ಲಿ ಲೋಕಲ್ ಅಲ್ಲಿ ಒಂದು 5-6 ಜನ ಏನು ಮಾಲೀಕರು ಇರ್ತಾರೆ, ಅವರು ಡ್ರೈವರ್ ಸಪೋರ್ಟ್ ಮಾಡಿ ನಾವು ಮಾತಾಡುವಂತ ಈ ತರ ಅನ್ಯಾಯ ಆಗ್ತಾ ಇದೆ ಅಂತ ನಾವ್ ಹೇಳಕ್ ಬಂದಾಗ ನಮ್ಮನ್ನೆಲ್ಲ ಹಲ್ಲೆ ಮಾಡಕ್ಕೆ ಅವರೆಲ್ಲ ಸುಪಾರಿ ಕೊಟ್ಕೊಂಡು ಒಬ್ರಿಗೊಬ್ರು ಬಂದು ಜನ ತಳ್ಳೋದನ್ನು ಮಾಡ್ತಿದ್ದಾರೆ. ಇವತ್ತು ಸಾರ್ವಜನಿಕರು ಬಿದ್ದೋದಾಗ ಎತ್ತಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಹಾಗಾದ್ರೆ ನಾವು ಬಿದ್ದೋಗಿರೋವ್ರನ್ನ ರಕ್ಷಣೆ ಮಾಡ್ಕೊಡ್ದ ಬೇರೆಯವ್ರು ಬಂದು ಹಲ್ಲೆ ಮಾಡೋ ಅಂತ ಅಧಿಕಾರ ಏನಿದೆ? ಹಾಗಾದ್ರೆ ಡ್ರೈವರ್ಗಳಿಗೆ 10 ಸ್ಪೀಡ್ ಅನ್ನೋ ಮಾಲೀಕರೇ ಹೇಳ್ತಿದಾರ ಅನ್ನೋದನ್ನ ಇದನ್ನ ಸಂಬಂಧಪಟ್ಟ ಇಲಾಖೆಯವರು ಕರೆದು ಇದನ್ನ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಉಗ್ರ ಹೋರಾಟ ಮಾಡ್ತೀವಿ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಅಂತ ಹೇಳ್ತಾ. ಸರ್, ಈಗ ಟ್ರಾಫಿಕ್ ಪೊಲೀಸ್ ಅವ್ರಂತೂ ಸಿಟಿಯಲ್ಲೇ ಇರ್ತಾರೆ. ಅವರು ಈಗ ಔಟ್ ಸೈಡ್ ಎಲ್ಲಿ ಗಾಡಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಎಷ್ಟು ತೂಕ ಹಾಕಿದ್ದಾರೆ ಅನ್ನೋದು ಇದುವರೆಗೂ ಅವ್ರಿಗೆ ಜ್ಞಾನ ಇಲ್ಲ ಅನ್ನೋ ಅನ್ಸ್ತದೆ. ಸುಮ್ನೆ ಕಾಟಾಚಾರಕ್ಕೆ ನಮ್ಮ ಪೊಲೀಸ್ ಇಲಾಖೆ ಇವತ್ತು ಟ್ರಾಫಿಕ್ ಇದೆ ಅನ್ನೋದನ್ನ ನಾವು ಇದು ಮಾಡ್ತೀವಿ. SP ಸಾಹೇಬ್ರು ಇದನ್ನ ನೇರವಾಗಿ ಅವ್ರಿಗೆ ಖಡಕ್ಕನ್ನ ವಾರ್ನಿಂಗ್ ಕೊಡ್ಬೇಕಂತ ನಾವು ಈ ಮೂಲಕ ಹೇಳ್ತಾ ಇದೀವಿ ಸಾರ್ವಜನಿಕರಲ್ಲಿ. ಈಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದು ಜನಗಳು ಸೆದ್ರೋದ್ ಮಾಡ್ತಾ ಇದಾರೆ ಅಷ್ಟೇ. ಅವ್ರ ಪರಿಸ್ಥಿತಿ ಏನಾಗಿದೆ, ಯಾವ ರೀತಿ ಬಂದ್ರು, ಏನ್ ಬಂದ್ರು ಅಂತ ಹೇಳ್ತಾ ಇಲ್ಲ. ಸರ್, ಟ್ರಾಫಿಕ್ ಅವ್ರ ಹೆಸರು ನಮ್ಗೆ ಗೊತ್ತಿಲ್ಲ. ವಿದ್ಯಾ ಮೇಡಮ್ ಅವ್ರಂತೆ ಈಗ ಅವ್ರು ಬಂದಿದ್ದಾರೆ, ಬಟ್ ನೋಡ್ತಿದ್ದಾರೆ. ಅವ್ರಂತ ಈಗ ನಮ್ಗೆ ಸೂಕ್ತವಾಗಿ ಇಲ್ಲಿ ಕಾನೂನು ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಆಗಿಲ್ಲ ಅಂದಲ್ಲೇ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಪೊಲೀಸ್ ಇಲಾಖೆ ಮೇಲೆ. ಸರ್, ಯಾರಿಗೆ ಅಂತ ತೊಂದ್ರೆ ಆಗ್ಲ, ಪ್ರಾಣ ಹೋಗ್ತಿತ್ತು. ಬಟ್ ಪ್ರಜ್ಞಾ ಇಂತ ಹುಡುಗ ಹೆಲ್ಮೆಟ್ ಹಾಕೊಂಡು ಸೈಡ್ ಗಾಡಿ ತಿರುಗಿಸಿರೋದಕ್ಕೆ ಇವತ್ತು ಆ ಹುಡುಗ ಉಳ್ದಿದ್ದಾನೆ. ಇಲ್ಲಾಂದ್ರೆ ಇವತ್ತು ಅವ್ನ ಶವಗಾರಕ್ಕೆ ತಕೊಂಡ್ ಹೋಗ್ಬೋದಾಗಿತ್ತು ನಾವು. ಅದಕ್ಕೆ ನಾವು ಹೇಳಿದಕ್ಕೆ ಬೇರೆ ಅವ್ರು ಯಾರಿದಾರೋ ಇಲ್ಲಿ ಸುತ್ತಮುತ್ತಲು ಬಂದಿರೋರು ತಮ್ಮಲ್ಲಿ ವಿಡಿಯೋ ಇದ್ರೆ ಅವ್ರನ್ನು ಅದಕ್ಕೆ ಸೇರ್ಸ್ಬೇಕು ಕಂಪ್ಲೇಂಟ್ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಇನ್ನು ಅಪಘಾತ ಮಾಡಿದ ಟಿಪ್ಪರ್ ಚಾಲಕನನ್ನ ಸಾರ್ವಜನಿಕರು ಪ್ರಶ್ನಿಸಲು ಮುಂದಾದ್ರೆ ಸ್ಥಳಕ್ಕೆ ಬಂದ ಟಿಪ್ಪರ್ ಮಾಲೀಕನ ಬೆಂಬಲಿಗರು ಸಾರ್ವಜನಿಕರ ಮೇಲೆಯೇ ದರ್ಪ ತೋರಿದ್ದಾರೆ. ಸಾರ್ವಜನಿಕರಿಗೆ ಧಮಕಿ ಹಾಕಿ ಹೊಡೆಯುವಂತೆ ಮುನ್ನುಗ್ಗಿದ್ದಾರೆ. ಇಷ್ಟೆಲ್ಲ ಆದರೂ ಪೊಲೀಸರು ಸ್ಥಳಕ್ಕೆ ಬಾರದೆ ಬಂದರೂ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನುವಂತೆ ವರ್ತಿಸ್ತಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ.
ಒಟ್ನಲ್ಲಿ ಸಾರ್ವಜನಿಕರ ಕಣ್ಣೊರೆಸಲು ಆರ್ಟಿಒ ಮತ್ತು ಪೊಲೀಸ್ ಇಲಾಖೆ ಹಾಗೊಮ್ಮೆ ಹೀಗೊಮ್ಮೆ ಒಂದೊಂದು ಗಾಡಿ ಹಿಡಿದು ಕೈ ತೊಳೆದುಕೊಳ್ತಿವೆ. ಆದರೆ ಪ್ರತಿನಿತ್ಯ ನಿಯಮ ಮೀರಿ ಸಂಚರಿಸುವ ಟಿಪ್ಪರ್ಗಳಿಂದಾಗಿ ಈಗಾಗಲೇ ಹಲವು ವಾಹನಗಳು ಜಖಂಗೊಂಡಿದ್ದು ಅದೆಷ್ಟೋ ಜೀವಗಳು ಬಲಿಯಾಗಿವೆ. ಇವರನ್ನ ನಿಯಂತ್ರಿಸಬೇಕಾದ ಸಂಬಂಧಪಟ್ಟ ಇಲಾಖೆಗಳು ಕಣ್ಣು ಕಿವಿ ಮುಚ್ಚಿ ಕುಳಿತಿರೋದು ಸಾರ್ವಜನಿಕರ ದುರಂತವೇ ಸರಿ.